ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದು ಆಗಸ್ಟ್ ತಿಂಗಳ ಮೊದಲ ವಾರದ MCQ ಸರಣಿಯನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ MCQ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಅಲ್ಲಿ ಬರಬಹುದಾ ಅಂತ, ಅಂದ್ರೆ KS, FDA, STA, ಗ್ರೂಪ್ ಸಿ ಎಕ್ಸಾಮ್ ಗಳಲ್ಲಿ ಬರಬಹುದಾ ಅಂತ ಒಂದಷ್ಟು ಕ್ವಶನ್ಸ್ ಗಳನ್ನ ತಗೊಂಡು ನಾವಿಲ್ಲಿ ಡಿಸ್ಕಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಇದರ PDF ಬೇಕು ಅಂತ ಹೇಳಿದ್ರೆ ನಾವು ಟೆಲಿಗ್ರಾಮ್ ಚಾನಲ್ ಏನಿದೆ, NCC ಕಾಂಪಿಟೇಟಿವ್ ಹಬ್ ಏನೋ ಟೆಲಿಗ್ರಾಮ್ ಚಾನಲ್ ನಿಮಗೆ PDF ಕೂಡ ಸಿಗುತ್ತೆ. ಮತ್ತೆ ಎವ್ರಿಡೇ ಕರೆಂಟ್ ಅಫೇರ್ಸ್ ಕೂಡ ನಾವು PDF ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ಡೈಲಿ ಕ್ವಿಜ್ ಕೂಡ ನಾವು ಅಟೆಂಡ್ ಮಾಡಬಹುದು. ಕಂಪ್ಯೂಟರ್ ರಿಲೇಟೆಡ್ ಕ್ವಿಜ್ ಆಗ್ಬಹುದು, GS ಪೇಪರ್ ಕ್ವಿಜ್ ಕೂಡ ಹಾಕಬಹುದು. ಡೈಲಿ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. NCC ಕಾಂಪಿಟೇಟಿವ್ ಹಬ್ ಅನ್ನೋ ಟೆಲಿಗ್ರಾಮ್ ಚಾನಲ್ ನೀವು ಇದನ್ನ ಇನ್ಫಾರ್ಮೇಶನ್ ತಗೋಬಹುದು ಸ್ನೇಹಿತರೆ. ಮೊದಲನೇ ಕ್ವಶನ್ ನೋಡ್ತಾ ಹೋಗುವ. ಬಲ್ಗೇರಿ ತನ್ನ ಜಾಗತಿಕ ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಳಗಿನ ಯಾರನ್ನು ನೇಮಿಸಿದೆ? Who has been appointed by Bulgaria as its global brand ambassador? Kareena Kapoor, Vidya Balan, Priyanka Chopra Johnson and Alia Bhatt. ಸರಿಯಾದ ಉತ್ತರ ಪ್ರಿಯಾಂಕಾ ಚೋಪ್ರಾ ಜೋಸನ್. ಬಲ್ಗೇರಿಯಾ ಬ್ರಾಂಡ್ ಈ ಕೆಳಗಿನ ಯಾವ ದೇಶಕ್ಕೆ ಸೇರಿದೆ? ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಬ್ರೆಜಿಲ್. ಬಲ್ಗೇರಿಯಾ ಬ್ರಾಂಡ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಅಂಡ್ ಬ್ರೆಜಿಲ್. ಸರಿಯಾದ ಉತ್ತರ ಇಟಲಿ. ಇಟಾಲಿಯನ್ ಐಷಾರಾಮಿ ಬ್ರಾಂಡ್ ಆಗಿರುವಂತಹ ಬಲ್ಗೇರಿಯಾ ಏನಿದೆ, ಇದು ಪ್ರಿಯಾಂಕಾ ಚೋಪ್ರಾ ಜೋಸನ್ ಅವರನ್ನ ತನ್ನ ಜಾಗತಿಕ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಆಗಿದೆ. ಮತ್ತೆ ಈ ಪ್ರಿಯಾಂಕಾ ಚೋಪ್ರಾ ಅವರು ಮುಂದಿನ ದಿನಗಳಲ್ಲಿ ಮ್ಯಾಟ್ರಿಕ್ಸ್ 4 ಮತ್ತು ಟೆಕ್ಸ್ಟ್ ಫಾರ್ ಯು ಹಾಗೂ ಅಮೆಜಾನ್ ಟಿವಿ ಸರಣಿಯಲ್ಲಿ ಬರುವಂತಹ ಸಿಟಾಡೆಲ್ ಎಂಬ ಸರಣಿಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಬಲ್ಗೇರಿ ಒಂದು ಇಟಾಲಿಯನ್ ಐಷಾರಾಮಿ ಬ್ರಾಂಡ್ ಆಗಿದೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಬಲ್ಗೇರಿಯನ್ ಬ್ರಾಂಡ್ ಯಾವ ರಾಷ್ಟ್ರದ್ದು ಅಥವಾ ಇದಕ್ಕೆ ಆಯ್ಕೆಯಾಗಿರುವ ನಟಿ ಯಾರು ಬ್ರಾಂಡ್ ಅಂಬಾಸಿಡರ್ ಆಗಿ ಅಂತ ಕೇಳ್ತಾ ಹೋಗ್ಬೋದು. ಈ ಬ್ರಾಂಡ್ ತನ್ನದೇ ಆದಂತಹ ಆಭರಣಗಳು, ಕೈಗಡಿಯಾರ, ಸುಗಂಧ ದ್ರವ್ಯ ಮತ್ತು ಪರಿಕರ ಲೆದರ್ಸ್ ಗಳಿಗೆ ಹೆಸರುವಾಸಿ ಆಗಿರುವಂತಹ ಬ್ರಾಂಡ್ ಆಗಿದೆ. ಈ ಬಲ್ಗೇರಿಯಾ ಸಿಇಒ ಜೀನ್ ಕ್ರಿಸ್ಟೋಫ್ ಬಾಬಿನ್ ರವರು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಾಮಾನ್ಯ ವಿಮೆ ವ್ಯವಹಾರ ಕಾಯ್ದೆ ಡ್ಯಾಶ್ ರಂದು ಅಂಗೀಕರಿಸಲ್ಪಟ್ಟಿದ್ದು. ವೆರಿ ಇಂಪಾರ್ಟೆಂಟ್ ಇದು, ಇಶ್ಯೂಸ್ ಅಲ್ಲಿ ಇರೋದು ಕೂಡ ನೋಡ್ತಾ ಹೋಗ್ತಾ. ಜನರಲ್ ಇನ್ಶೂರೆನ್ಸ್ ಬಿಸಿನೆಸ್ ಆಕ್ಟ್ ವಾಸ್ ಪಾಸ್ಡ್ ಆನ್ 1962, 1972, 1982, 1992. 1962, 72, 82 ಮತ್ತು 92. ಸರಿಯಾದ ಉತ್ತರ 1972. ಕ್ಲಿಯರ್? ಏಕೆ ಅಂತ ಹೇಳಿದ್ರೆ ಇದು ಫಾರ್ ಎಕ್ಸಾಂಪಲ್ ಏನು ಸಾಮಾನ್ಯ ವಿಮಾ ಕಂಪನಿಗಳು ಏನಿವೆ, ಜನರಲ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಪ್ರೈವೇಟ್ ಸೆಕ್ಟರ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಂತ ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ ಇತ್ತೀಚೆಗೆ ಇದನ್ನ ಅಂಗೀಕರಿಸಿ ಆಗಸ್ಟ್ 2ನೇ ತಾರೀಕು 2021ರಂದು ಸಾಮಾನ್ಯ ವಿಮಾ ವ್ಯವಹಾರ ಕಾಯ್ದೆ 1972ಕ್ಕೆ ತಿದ್ದುಪಡಿಯನ್ನ ತರಲಾಗಿದೆ. ನಿಮ್ಗೆ ಗೊತ್ತು ಯಾವ ಆರ್ಟಿಕಲ್ ಅಡಿ ತಿದ್ದುಪಡಿ ತರಿತಾ ಬರ್ತೀವಿ? 368ನೇ ವಿಧಿ ಅಡಿಯಲ್ಲಿ ನಾವು ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿ ತರಬಹುದು. ಇಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಿಸಿರೋದು 1972ರ ಕಾಯ್ದೆಗೆ ತಿದ್ದುಪಡಿಯನ್ನ ತರ್ತಾ ಇದ್ದೀವಿ. ಮತ್ತು ಈ ಒಂದು ಮಸೂದೆಯ ವಿರುದ್ಧ ಜನರಲ್ ಇನ್ಶೂರೆನ್ಸ್ ಏನು ಮಸೂದೆ ತಿದ್ದುಪಡಿ ಆಗ್ತಿದೆ ವಿರುದ್ಧ ಪ್ರತಿಭಟನೆ ಕೂಡ ನಡೀತಾ ಇದೆ. ಆದ್ರೂ ಕೂಡ ಲೋಕಸಭೆಯಲ್ಲಿ ಈ ಒಂದು ಮಸೂದೆಗೆ ಅಂಗೀಕಾರ ಕೂಡ ದೊರೆತಿದೆ. ಮಸೂದೆಯ ಮಹತ್ವ ಏನು? ಈ ಮಸೂದೆ ಸಾಮಾನ್ಯ ವಿಮಾ ವ್ಯವಹಾರ ಕಾಯ್ದೆ 1972ಕ್ಕೆ ತಿದ್ದುಪಡಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ದರೆಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಗುರಿ ಆಗಿದೆ. ಅಂತಂದ್ರೆ ಸಾರ್ವಜನಿಕ ವಿಮಾ ಕಂಪನಿಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಯಾವುದು? ಖಾಸಗಿಯವರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಇದರ ಪ್ರಮುಖವಾದ ಉದ್ದೇಶವಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಮಸೂದೆಯು ವಿಮಾ ಪ್ರವೇಶವನ್ನು ಹೆಚ್ಚಿಸುವ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಹೆಚ್ಚಿಸುವ ಮತ್ತು ಪಾಲಿಸಿದಾರ ಹಿತಾಸಕ್ತಿಗಳನ್ನು ಉತ್ತಮಗೊಳಿಸುವ ಗುರಿಯನ್ನು ಕೂಡ ಹೊಂದಿದೆ. ಪಾಸಿಟಿವ್ ಅಂತ ನೋಡೋದಾದ್ರೆ ವಿಮಾ ಪ್ರವೇಶವನ್ನು ಅಂತಂದ್ರೆ ವಿಮೆಗಳನ್ನ ಜಾಸ್ತಿ ತಗೊಳ್ಳೋದು ಮತ್ತು ಸಾಮಾಜಿಕ ರಕ್ಷಣೆಯನ್ನ ಕೊಡುವಂಥದ್ದು ಮತ್ತು ಪಾಲಿಸಿದಾರರ ಹಿತಾಸಕ್ತಿಯನ್ನ ಉತ್ತಮಗೊಳಿಸುವುದಕ್ಕೋಸ್ಕರ ಈ ಒಂದು ಮಸೂದೆಯನ್ನ ತಿದ್ದುಪಡಿ ಮಾಡ್ತಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನೆಕ್ಸ್ಟ್ ಇದು ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೊಡುಗೆ ನೀಡುವ ಗುರಿಯನ್ನು ಹೊಂದಿದೆ ಅಂತ ಕೂಡ ನೋಡ್ತಾ ಹೋಗ್ತೀವಿ. ಈ ತಿದ್ದುಪಡಿಯಿಂದ ಸರ್ಕಾರಿ ಸ್ವಾಮ್ಯದ, ವೆರಿ ಇಂಪಾರ್ಟೆಂಟ್ ಇದು, ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಗಳಲ್ಲಿ ತನ್ನ ಷೇರುಗಳನ್ನು ಸರ್ಕಾರಿ ಸ್ವಾಮ್ಯದ ತನ್ನ ಷೇರುಗಳನ್ನು ಸರ್ಕಾರದ ಷೇರುಗಳನ್ನು 51% ಕೆಳಗೆ ಇಳಿಸಲು, ವೆರಿ ಇಂಪಾರ್ಟೆಂಟ್, ಎಷ್ಟಕ್ಕೋಸ್ಕರ 51% ಕೆಳಗೆ ಇಳಿಸಲು ಮತ್ತು ಆಡಳಿತ ನಿಯಂತ್ರಣವನ್ನು ಖಾಸಗಿ ಅವರಿಗೆ ವಹಿಸಲು ಸಾಧ್ಯವಾಗುತ್ತದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಗಳನ್ನ ಖಾಸಗಿ ಅವರನ್ನ ವಹಿಸ್ಕೊಡ್ಲಿಕ್ಕೆ ಇದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. 21% ಕಡಿಮೆ ಪರ್ಸೆಂಟೇಜ್ ಗವರ್ಮೆಂಟ್ ಇರೋದ್ರಿಂದ ಈ ಭಾಗದಲ್ಲಿ 51ಗೂ ಜಾಸ್ತಿ ಖಾಸಗಿ ಅವ್ರು ಬರ್ತಾ ಇದೆ. 49ಗಿಂತ ಕಡಿಮೆ, 51ಗಿಂತ ಕಡಿಮೆ ಯಾರ್ದು ಸರ್ಕಾರದವ್ರು ಬರ್ತಾ ಇದೆ. ಇವಾಗ ಇಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾರು ಕೂತ್ಕೊಳ್ತಾರೆ? ಖಾಸಗಿ ಅವ್ರು ಕೂತ್ಕೊಳ್ತಾರೆ. ಇದಕ್ಕೋಸ್ಕರ ವಿರೋಧವನ್ನು ಕೂಡ ನೋಡ್ತಿದೀವಿ. ವಿರೋಧ ಏಕೆ?
ಈ ಮಸೂದೆ ಸರ್ಕಾರವು ಈಕ್ವಿಟಿ ಬಂಡವಾಳ 51% ಗಿಂತ ಕಡಿಮೆ ಹೊಂದಬಾರದು ಎಂಬ ಅಗತ್ಯವನ್ನು ತೆಗೆದುಹಾಕುವ ಗುರಿಯನ್ನು ಹೊಂದಿದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಏನು 51% ಬಂಡವಾಳವನ್ನು ಹೂಡಿಕೆ ಸರ್ಕಾರ ಮಾಡಿರಬೇಕು ಅಂತ ಒಂದು ಉದ್ದೇಶ ಇದೆ. ಅದಕ್ಕೆ ಇದು ಧಕ್ಕೆನ ತರ್ತಾ ಇದೆ. ಸಾರ್ವಜನಿಕ ವಿಮಾ ಕಂಪನಿಗಳಲ್ಲಿ ಅಥವಾ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳಲ್ಲಿ ಹೆಚ್ಚಿನ ಖಾಸಗಿ ಭಾಗವಹಿಸುವಿಕೆ ಕರೆಯನ್ನು ಇದು ನೀಡ್ತಾ ಇದೆ. ಅಂದ್ರೆ ಖಾಸಗಿ ಅವರು ಸಂಪೂರ್ಣವಾಗಿ ಪ್ರೈವೇಟೈಸೇಷನ್ ಅಂತ ಹೇಳ್ತಾ ಹೋಗ್ಬೋದು ಇದನ್ನ. ಈ ಮಸೂದೆಯನ್ನು ಜನ ವಿರೋಧಿ ಅಥವಾ ರಾಷ್ಟ್ರ ವಿರೋಧಿ ಕಾನೂನು ಎಂದು ಕೂಡ ಪರಿಗಣಿಸಲಾಗುತ್ತಿದೆ. ಜನ ವಿರೋಧಿ ಮಸೂದೆ ಅಂತ ಕೂಡ ನೋಡ್ತಾ ಇದೀವಿ. ಇತ್ತೀಚೆಗೆ ಭಾರತ ಸರ್ಕಾರ ಕೆಲವು ನಿರ್ಧಾರಗಳನ್ನು ನೋಡ್ತಾ ಇದ್ರೆ ಖಾಸಗೀಕರಣದತ್ತ ಹೆಚ್ಚಿಗೆ ಒಲವನ್ನು ತೋರಿಸ್ತಿರೋದು ನಿಮ್ ಕಣ್ಣಿಗೆ ಕಾಣ್ತಾ ಇರೋದು ನೋಡ್ತಾ ಹೋಗ್ತೀವಿ. ಇಲ್ಲಿ ವಿವಿಧ ವಂಚನೆಗಳಿಂದ ಗ್ರಾಹಕರನ್ನು ರಕ್ಷಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರಿಚಯಿಸಿದ ಡಿಜಿಟಲ್ ಫೀಚರ್ ಅನ್ನು ಹೆಸರಿಸಿ. ನೇಮ್ ದಿ ಡಿಜಿಟಲ್ ಫೀಚರ್ಸ್ ಲಾಂಚ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಕಸ್ಟಮರ್ ಫ್ರಮ್ ವೇರಿಯಸ್ frauds: sim finding, sim binding, sim building, text streaming. sim binding, sim finding, sim binding, sim building and text streaming. ಸರಿಯಾದ ಉತ್ತರ ನಾವು ಇದಕ್ಕೆ ಯಾವುದು ಸ್ಟಿಮ್ ಬೈಂಡಿಂಗ್ ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು ಸಾರಿ ಸಿಮ್ ಬೈಂಡಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇದಕ್ಕೆ. ಇಲ್ಲಿ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ತನ್ನ ಡಿಜಿಟಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳಾದ ಯೋನೋ ಮತ್ತು ಯೋನೋ ಲೈಟ್ ಗಳಲ್ಲಿ ಗ್ರಾಹಕರ ವಿವಿಧ ವಂಚನೆಗಳಿಂದ ರಕ್ಷಿಸಲು ಸೈಬರ್ ಕ್ರೈಮ್ ಅಂದ್ರೆ ಫಿಶಿಂಗ್ ಅಂತ ಏನ್ ಕರಿತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಖಾತೆಗಳಿಂದ ಡೈರೆಕ್ಟ್ ಹಣಗಳನ್ನು ಬೇರೆಯವರು ವರ್ಗಾವಣೆ ಮಾಡ್ಕೊಳ್ಳೋದು, ಇದಕ್ಕೆ ಸುರಕ್ಷತೆಯನ್ನು ನೀಡಲಿಕ್ಕೋಸ್ಕರ ಸುರಕ್ಷಿತ ಬ್ಯಾಂಕಿಂಗ್ ಅನುಭವ ನೀಡಲು ಸಿಮ್ ಬೈಂಡಿಂಗ್ ಎಂಬ ಫೀಚರ್ ಅನ್ನ ಲಾಂಚ್ ಮಾಡಿದೆ. ಸೊ ಸಿಮ್ ಬೈಂಡಿಂಗ್ ಎಂಬ ಫೀಚರ್ ಅನ್ನ ಲಾಂಚ್ ಮಾಡಿರುವಂತ ಯಾವ ಬ್ಯಾಂಕ್ ಅಂತ ಕೇಳ್ತಾ ಹೋಗ್ಬೋದು, SBI ಬ್ಯಾಂಕ್. ಯೋನೋ ಯು ಓನ್ಲಿ ನೀಡ್ ಒನ್. ಸೊ ಯೋನೋ ಫುಲ್ ಫಾರ್ಮ್ ಕೂಡ ಕೇಳಬಹುದು, ಯು ಓನ್ಲಿ ನೀಡ್ ಒನ್. SBI ಸ್ಥಾಪನೆ ಆಗಿದ್ದು ಜುಲೈ 1, 1955ರಲ್ಲಿ. ಸೊ SBI ಮೊದಲು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಕರಿತಾ ಇದೀವಿ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ RBIಗೂ ಮುಂದೆ. ಸೊ ನಾವು ಇವಾಗ ಏನಿದ್ದೇವೆ ಬ್ಯಾಂಕ್ ಅಂತ ಏನ್ ಕರಿತಾ ಹೋಗ್ತೀವಿ, ಬ್ಯಾಂಕುಗಳ ಬ್ಯಾಂಕ್ ಅಂತ RBI ಕರಿತಾ ಹೋಗ್ತೀವಿ. RBIಗೂ ಮುಂದೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ RBI ಏನ್ ಕೆಲಸ ಮಾಡ್ತದೆ, ಈ ಕೆಲಸವನ್ನ ಇಂಡಿಯಾದಲ್ಲಿ ಮಾಡ್ತಾ ಇರುತ್ತೆ. 1935 ಅಲ್ಲಿ ಯಾವಾಗ RBI ಲಾಂಚ್ ಆಗುತ್ತೋ ಇಂಡಿಯಾದಲ್ಲಿ, ಅದಾದ್ಮೇಲೆ RBI ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಜನರಲ್ ವರ್ಕ್ ಅನ್ನಷ್ಟೇ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. RBI ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಇಂಡಿಯಾದಲ್ಲಿ ಆಗ್ತಾ ಹೋಗುತ್ತೆ. ಇದೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಜುಲೈ 1, 1955ರಲ್ಲಿ ಏನು SBI ಆಗಿ ಕನ್ವರ್ಟ್ ಆಗುತ್ತೆ. ಸೊ SBI ಬ್ಯಾಂಕ್ ಮೊದಲಿಂದ ಕರಿತಿದ್ವಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಈಗಿನ ಚೇರ್ಮನ್ ಯಾರು, ದಿನೇಶ್ ಕುಮಾರ್ ಖಾರ. ಪ್ರಧಾನ ಕಚೇರಿ ಎಲ್ಲಿದೆ, ಮುಂಬೈಲಿರೋದು ನೋಡ್ತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದ ಇಸುರು ಉಡಾನ ಈ ಕೆಳಗಿನ ಯಾವ ದೇಶಕ್ಕೆ ಸೇರಿದವರು? ಪಾಕಿಸ್ತಾನ, ಜಿಂಬಾಬ್ವೆ, ಅಫ್ಘಾನಿಸ್ತಾನ, ಶ್ರೀಲಂಕಾ. ಸರಿಯಾದ ಉತ್ತರ ಶ್ರೀಲಂಕಾ. ಇವರು ಎಡಗೈ ಸಿಮ್ ಬೌಲರ್ ಆಗಿದ್ದು ಜೊತೆಗೆ ಆಲ್ರೌಂಡರ್ ಕೂಡ ಆಗಿದ್ದು ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಈ ಕೆಳಗಿನ ಯಾವ ದೇಶವು ಕನ್ಕಾಕಫ್ ಗೋಲ್ಡ್ ಕಪ್ 2021 ಅನ್ನು ಗೆದ್ದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಹ್ಯಾಸ್ ಕ್ಲೈಮ್ಡ್ ಕನ್ಕಾಕಫ್ ಗೋಲ್ಡ್ ಕಪ್ 2021? US, ಮೆಕ್ಸಿಕೋ, ಕೆನಡಾ ಅಂಡ್ ಗಯಾನಾ. ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್, US. ಮೆಕ್ಸಿಕೋವನ್ನು ಸೋಲಿಸುವ ಮೂಲಕ US 7ನೇ ಕನ್ಕಾಕಫ್ ಗೋಲ್ಡ್ ಕಪ್ ಪ್ರಶಸ್ತಿಯನ್ನ ಗೆದ್ದಿದೆ. ಕನ್ಕಾಕಫ್ ಫುಲ್ ಫಾರ್ಮ್ ಏನು ನೋಡಿ, ದಿ ಕಾನ್ಫೆಡರೇಷನ್ ಆಫ್ ನಾರ್ತ್ ಸೆಂಟ್ರಲ್ ಅಮೆರಿಕಾ ಅಂಡ್ ಕೆರೆಬಿಯನ್ ಅಸೋಸಿಯೇಷನ್ ಫುಟ್ಬಾಲ್. ಉತ್ತರ ಮಧ್ಯ ಅಮೆರಿಕ ಮತ್ತು ಕೆರೆಬಿಯನ್ ಅಸೋಸಿಯೇಷನ್ ಫುಟ್ಬಾಲ್ ಒಕ್ಕೂಟ ಅಂತ ಕರಿತಾ ಹೋಗ್ತೀವಿ. ಇದು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಒಂದು ಗೋಲ್ಡನ್ ಕಪ್ ಚಾಂಪಿಯನ್ಶಿಪ್ ಆಗಿದೆ. ಇದರ ಸ್ಥಾಪನೆ ಆಗಿದ್ದು 1991. ಈ ರಚನೆ ಆದಾಗಿನಿಂದ ಕನ್ಕಾಕಫ್ ಚಾಂಪಿಯನ್ಶಿಪ್ ಅನ್ನು ಮೆಕ್ಸಿಕೋ 8 ಬಾರಿ ಮತ್ತು US 7 ಬಾರಿ, ಕೆನಡಾ 1 ಬಾರಿ ಗೆದ್ದಿರೋದನ್ನು ನಾವಿಲ್ಲಿ ಕಾಣಬಹುದು. ಈ ಕೆಳಗಿನ F1 ರೇಸ್ ಚಾಲಕರಲ್ಲಿ ಯಾರು ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಲೆವಿಸ್ ಹ್ಯಾಮಿಲ್ಟನ್, ಮ್ಯಾಕ್ಸ್ ವರ್ಸ್ಟಲೆನ್, ಎಸ್ಟಬನ್ ಒಕೆನ್, Sergio Perez. Who among the following F1 race drivers has won the Hungarian Grand Prix title 2021? Lewis Hamilton, Max Verstappen, Esteban Ocon and Sergio Perez. ಸರಿಯಾದ ಉತ್ತರ ಎಸ್ಟಬನ್ ಒಕನ್ ಅವರು F1 ರೇಸ್ ಚಾಲಕರಾಗಿದ್ದು ಹಂಗೇರಿಯನ್ ಗ್ರಾಂಡ್ ಪ್ರಿಕ್ಸ್ 21 ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಫ್ರಾನ್ಸ್ ಎಸ್ಟಬನ್ ಒಕಾನ್. ಸೊ ಫ್ರಾನ್ಸ್ನ ಎಸ್ಟಬನ್ ಒಕಾನ್ 2021 ಹಂಗೇರಿಯನ್ ಗ್ರಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಒಕಾನ್ ಆಲ್ಫೈನ್ ರೆನಾಲ್ಟ್ ತಂಡಕ್ಕೆ ಸೇರಿದವರಾಗಿರ್ತಾರೆ. ಹಂಗೇರಿಯನ್ ಗ್ರಾಂಡ್ ಪ್ರಿಕ್ಸ್ 2021 ಹಂಗೇರಿಯ ಮೊಗೊರೈಡ್ ಹಂಗೇರಿಯಲ್ಲಿ ನಡೆಯಿತು. ಎಲ್ಲಿ ನಡೀತಾ ಇದೆ? ಹಂಗೇರಿಯಲ್ಲಿ ನಡೆದಿದೆ. ನಾವಿಲ್ಲಿ ನೋಡ್ತಾ ಹೋಗ್ತೀವಿ F1 ರೇಸ್. ನೆಕ್ಸ್ಟ್ ಒಂದು ಕೆಳಗಿನ ಯಾರು 2021 ಸಾಲಿನ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ? ಹೂ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ಸೆಲೆಕ್ಟೆಡ್ ಫಾರ್ ಲೋಕಮಾನ್ಯ ತಿಲಕ್ ನ್ಯಾಷನಲ್ ಅವಾರ್ಡ್? ಸಂಜೀವ್ ಸಹೋತಾ, ಸೈರಸ್ ಎಸ್ ಪುನವಾಲಾ, ಆದರ್ ಪುನವಾಲಾ, NR ನಾರಾಯಣಮೂರ್ತಿ.
ಹೂ ಅಮಾಂಗ್ ದ ಬಿಲೋ ಈಸ್ ಸೆಲೆಕ್ಟೆಡ್ ಫಾರ್ ಲೋಕಮಾನ್ಯ ತಿಲಕ್ ನ್ಯಾಷನಲ್ ಅವಾರ್ಡ್? ಸರಿಯಾದ ಉತ್ತರ ಹಾದರ್ ಪುನವಾಲಾ. ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನ ಸ್ಥಾಪಕ ಚೇರ್ಮನ್ ಆಗಿರುವ ಸೈರಸ್ ಎಸ್ ಪುನವಾಲಾ ಅವರು 2021ರ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದಕ್ಕೆ 1 ಲಕ್ಷ ನಗದು ಬಹುಮಾನವನ್ನು ಕೂಡ ಮತ್ತು ಸ್ಮರಣಿಕೆಯನ್ನು ಕೂಡ ನೀಡಲಾಗುತ್ತದೆ. ಈ ಪ್ರಶಸ್ತಿಯ ಮೊದಲು 1983ರಲ್ಲಿ ನೀಡಲಾಗಿತ್ತು. ಇದುವರೆಗೂ ಯಾವ ಪ್ರಧಾನಿಗಳು ಭಾರತದ ಪ್ರಧಾನಿಗಳು ಇದನ್ನು ಪಡ್ಕೊಂಡಿದ್ದಾರೆ ನೋಡ್ತಾ ಹೋಗೋಣ. ಇಂದಿರಾ ಗಾಂಧಿ ಅವರು, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಇದನ್ನ ಪಡ್ಕೊಂಡಿದ್ದಾರೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಮತ್ತು ಇನ್ಫೋಸಿಸ್ ಸ್ಥಾಪಕ NR ನಾರಾಯಣ ಮೂರ್ತಿ ಅವರು ಸಹ ಈ ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿದ್ದು? 1966ರಲ್ಲಿ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿದ್ದು 1966ರಲ್ಲಿ. ಪ್ರಸ್ತುತ ಇದರ CEO ಯಾರು? ಹಾದರ್ ಪುನವಾಲಾ. ನೆಕ್ಸ್ಟ್, ಈ ಕೆಳಗಿನ ಯಾರು ಭಾರತದ 25ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೇಮಕ ಆಗಿದ್ದರು? ಅಮಾಂಗ್ ದಿ ಫಾಲೋಯಿಂಗ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಇಂಡಿಯಾಸ್ 25th ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್? ಸೂರ್ಯನಾರಾಯಣ್, ಪ್ರವೀಣ್ ಸಿನ್ಹಾ, TV ಸೋಮನಾಥನ್, ದೀಪಕ್ ದಾಸ್. ಸರಿಯಾದ ಉತ್ತರ ದೀಪಕ್ ದಾಸ್. 1986ರ ಬ್ಯಾಚ್ ICAS ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಅಧಿಕಾರಿಯಾದ ಶ್ರೀ ದೀಪಕ್ ದಾಸ್ ಅವರನ್ನು ಹೊಸ ಮತ್ತು 25ನೇ ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೇಮಕವನ್ನ ಮಾಡಲಾಗಿದೆ. ಇದಕ್ಕೂ ಮೊದಲು ಶ್ರೀ ದಾಸ್ ಅವರು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯಲ್ಲಿ ಲೆಕ್ಕಪತ್ರ ಪ್ರಧಾನ ಮುಖ್ಯ ನಿಯಂತ್ರಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೂ ಮುಂದೆ ಇದ್ದವರು ಯಾರು ಆಗಿದ್ರೆ ಇವ್ರಿಗೂ ಮುಂದೆ ಅಂತ ಹೇಳಿದ್ರೆ ಸೋಮ್ ರಾಯ್ ಬರ್ಬನ್ ಭಾರತದ 24ನೇ CGA ಆಗಿದ್ರು ಮತ್ತು ಭಾರತದ 7ನೇ ಮಹಿಳಾ CGA ಆಗಿ ಕಾರ್ಯವನ್ನು ನಿರ್ವಹಿಸಿದವರಾಗಿದ್ದಾರೆ. ನೆಕ್ಸ್ಟ್ 2021ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಕೆಳಗಿನ ಯಾವ ಪದಕವನ್ನು ಗೆದ್ದಿದ್ದಾರೆ? ಚಿನ್ನ, ಬೆಳ್ಳಿ, ಕಂಚು ಮತ್ತು ಮೇಲಿನ ಯಾವುದೂ ಅಲ್ಲ. ಬ್ರಾನ್ಸ್. ಇಂಡಿಯಾ ಬ್ಯಾಡ್ಮಿಂಟನ್ ಪ್ಲೇಯರ್ PV ಸಿಂಧು ಹೋಲ್ ವಿಚ್ ಆಫ್ ದ ಫಾಲೋಯಿಂಗ್ ಮೆಡಲ್ ಅಟ್ ದಿ ಟೋಕಿಯೋ ಒಲಿಂಪಿಕ್ಸ್ 2021? ಬ್ರಾನ್ಸ್. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಮುಸಾಶಿನೋ ಫಾರೆಸ್ಟ್ ಪ್ಲಾಜಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಚೀನಾದ ಹೀಬಿಂಗ್ ಜಿಯಾವೋ ಅವರನ್ನು ಸೋಲಿಸಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಇದರೊಂದಿಗೆ ಸಿಂಧು ಒಲಿಂಪಿಕ್ ನಲ್ಲಿ 2ನೇ ವೈಯಕ್ತಿಕ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕುಸ್ತಿಪಟು ಸುಶೀಲ್ ಕುಮಾರ್ 2ನೇ ಒಲಿಂಪಿಕ್ ಪದಕಗಳನ್ನು ಗೆದ್ದ ಮೊದಲ ಮತ್ತು ಏಕೈಕ ಮತ್ತೋರ್ವ ಭಾರತೀಯ. ಸುಶೀಲ್ ಅವರು 2008ರ ಬೀಜಿಂಗ್ ನಲ್ಲಿ ಕಂಚಿನ ಪದಕ ಮತ್ತು 2012ರಲ್ಲಿ ಲಂಡನ್ ಬೇಸಿಗೆಯಲ್ಲಿ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಸತತ 2 ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ 100 ಮೀಟರ್ ಮತ್ತು 200 ಮೀಟರ್ ಓಟಗಳಲ್ಲಿ ಚಿನ್ನ ಪದಕ ಗೆದ್ದ ಮೊದಲ ಮಹಿಳೆ ಯಾರು? Who has become the first woman to win gold medal in 100 meter and 200 meter race in 2 consecutive Olympics? Sally Han, Fraser Price, Doris Bovey, Alison Felix, Elaine Thompson ಎಲೈನ್ ಥಾಮ್ಸನ್ ಯರ ಸರಿಯಾದ ಉತ್ತರ ಆಗಿರುತ್ತೆ. ಜಮೈಕಾದ ಓಟಗಾರ್ತಿ ಎಲೈನ್ ಥಾಮ್ಸನ್ ಯರ 23 ವರ್ಷದ ಎಲೈನ್ ಥಾಮ್ಸನ್ ಯರ ಸತತ 2 ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ 100 ಮತ್ತು 200 ಮೀಟರ್ ಓಟಗಳಲ್ಲಿ ಚಿನ್ನ ಪದಕವನ್ನು ಗೆದ್ದ ವಿಶ್ವದ ಮೊದಲ ಮಹಿಳೆ ಎನಿಸಿಕೊಂಡಿದ್ದಾರೆ. 2016 ರಿಯೋ ಒಲಿಂಪಿಕ್ಸ್ ನಲ್ಲಿ ಎಲೈನ್ ಇದೇ ಸ್ಪರ್ಧೆಯಲ್ಲಿ ಚಿನ್ನ ಪದಕಗಳನ್ನು ಗೆದ್ದಿದ್ದರು. ಎಲೈನ್ 100 ಮೀಟರ್ ಓಟಗಳನ್ನ 10.61 ಸೆಕೆಂಡ್ಗಳಲ್ಲಿ, 200 ಮೀಟರ್ ಓಟವನ್ನು 21.53 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಎಲೈನ್ 200 ಮೀಟರ್ ಓಟದಲ್ಲಿ ಜಗತ್ತಿನ 2ನೇ ಅತಿ ವೇಗದ ಮಹಿಳೆಯಾಗಿದ್ದಾರೆ. 200 ಮೀಟರ್ ವಿಶ್ವ ದಾಖಲೆ ಅಮೆರಿಕದ ಫ್ಲಾರೆನ್ಸ್ ಗ್ರಿಫಿತ್ ಜಾಯ್ನರ್ ಹೆಸರಿನಲ್ಲಿದೆ. 1988ರ ಸಿಯೋಲ್ ಕ್ರೀಡಾಕೂಟದಲ್ಲಿ 21.34 ಸೆಕೆಂಡ್ಗಳಲ್ಲಿ ಇವರು ಗುರಿಯನ್ನು ತಲುಪಿದ್ದರು. 200 ಮೀಟರ್ ಓಟದಲ್ಲಿ ನಮಿಬಿಯಾದ ಎಬೋಮಾ ಬೆಳ್ಳಿ ಪದಕ ಮತ್ತು USA ನ ಗೇಬ್ರಿಯಲ್ ಥಾಮಸ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ 2021 ಒಲಿಂಪಿಕ್ಸ್ ನಲ್ಲಿ. ಡ್ಯಾಸ್ ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ 7 ಲಕ್ಷ ಕೋಟಿ ರುಗಳನ್ನು ದಾಟಿದ 4ನೇ ಭಾರತೀಯ ಸಂಸ್ಥೆಯಾಗಿದೆ. ಡ್ಯಾಸ್ has become the 4th company to achieve a market capitalization of 7 lakh crores. ರಿಲಯನ್ಸ್ ಇಂಡಸ್ಟ್ರಿ, ಟಾಟಾ ಕನ್ಸಲ್ಟೆನ್ಸಿ, HDFC ಬ್ಯಾಂಕ್, ಇನ್ಫೋಸಿಸ್. ಸರಿಯಾದ ಉತ್ತರ ಇನ್ಫೋಸಿಸ್. ಸೊ 3 ಕೂಡ ಆಲ್ರೆಡಿ ರಿಲಯನ್ಸ್ ಇಂಡಸ್ಟ್ರಿ ಆಗ್ಬೋದು, ಟಾಟಾ ಆಗ್ಬೋದು, HDFC ಆಗ್ಬೋದು, ಇವೆಲ್ಲನೂ ಕೂಡ ಈ ಒಂದು 7 ಲಕ್ಷ ಕೋಟಿ ದಾಟಿರುವಂತಹ ಕಂಪನಿಗಳಾಗಿವೆ. ಅದರ ಸಾಲಿಗೆ ಇನ್ಫೋಸಿಸ್ ಆಡ್ ಆಗ್ತಿದೆ. ಇನ್ಫೋಸಿಸ್ ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ 7 ಲಕ್ಷ ಕೋಟಿ ರುಗಳನ್ನು ದಾಟಿದ 4ನೇ ಭಾರತೀಯ ಸಂಸ್ಥೆ ಆಗಿದೆ. ಇದಕ್ಕೂ ಮುಂದೆ ಇದ್ದುದು ರಿಲಯನ್ಸ್, ಟಾಟಾ ಮತ್ತು HDFC ಬ್ಯಾಂಕ್ ಈಗಾಗಲೇ ಈ ಮೈಲುಗಳನ್ನು ಸಾಧಿಸಿದ ಇತರ ಸಂಸ್ಥೆಗಳಾಗಿವೆ. ಇನ್ಫೋಸಿಸ್ CEO ಮತ್ತು MD ಸಲೀಲ್
ಪರೇಖ್ ಸ್ಥಾಪನೆಯಾಗಿದ್ದು ಜುಲೈ 2, 1981 ಪುಣೆಯಲ್ಲಿ. ಸ್ಥಾಪಕ NR ನಾರಾಯಣ ಮೂರ್ತಿ ಅವರು ಪ್ರಧಾನ ಕಚೇರಿಯಲ್ಲಿದೆ ಬೆಂಗಳೂರಿನಲ್ಲಿ. ಮಯನ್ಮಾರ್ನ ಹಂಗಾಮಿ ಪ್ರಧಾನಿಯಾಗಿ ಯಾರು ನೇಮಕವಾಗಿದ್ದರು? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ಇಂಟೀರಿಯಂ PM ಆಫ್ ಮಯನ್ಮಾರ್? ಮಿನ್ ಹ್ಯಾಂಗ್ ಹ್ಯಾಲಿಂಗ್. ಮಿಂಗ್ ಆ್ಯಂಡ್ ಹ್ಯಾಲಿಂಗ್ ಸರಿಯಾದ ಉತ್ತರ ಆಗಿದೆ. ಹ್ಯಾಂಡ್ರೆಸ್ ಮ್ಯಾನ್ಯುಯಲ್ ಲೋಪೆಸ್ ಒಬ್ರೆಡಾರ್, ಕಿಂಬೋ ಕ್ಯೂಮ್, ಮಿಕಾಯಿಲ್ ಮಿಸುಸ್ಟಿನ್. ಸರಿಯಾದ ಉತ್ತರ ಯಾವುದು? ಮೀನ್ ಹ್ಯಾಂಗ್ ಹ್ಯಾಲಿಂಗ್ ಸರಿಯಾದ ಉತ್ತರ. ರಾಜ್ಯ ಆಡಳಿತ ಮಂಡಳಿಯ ಚೇರ್ಮನ್ ಮತ್ತು ಸಶಸ್ತ್ರ ಪಡೆಗಳ ಕಮಾಂಡರ್ ಇನ್ ಚೀಫ್ ಆಗಿರುವ ಮೀನ್ ಹ್ಯಾಂಗ್ ಅಲೈಂಗ್ ಅವರು ಮಯನ್ಮಾರ್ ಹಂಗಾಮಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮಯನ್ಮಾರ್ನ ರಾಜಧಾನಿ ನೆಪಿಟೋ. ಕರೆನ್ಸಿ ಮಯನ್ಮಾರ್ ಕ್ಯಾಟ್. COVID-19 ವಿರುದ್ಧ 100% ಲಸಿಕೆ ಪಡೆದ ಭಾರತದ ಮೊದಲ ನಗರ ಯಾವುದು ಅಂತ ಹೇಳಿದ್ರೆ ಭುವನೇಶ್ವರ. ವಿಚ್ ಇಸ್ ದಿ ಫಸ್ಟ್ ಇಂಡಿಯನ್ ಸಿಟಿ ಟು ಹ್ಯಾವ್ 100% ವ್ಯಾಕ್ಸಿನೇಷನ್ ಅಗೇನ್ಸ್ಟ್ COVID-19? ಭುವನೇಶ್ವರ್, ಒಡಿಶಾ ರಾಜ್ಯದ ಭುವನೇಶ್ವರ್. ಕ್ಲಿಯರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಿಟಿಯೋ ಬರ್ಲೆ ಮಾರ್ಕ್ವೆಸ್ ಪಾರ್ಕ್ ಈ ಕೆಳಗಿನ ಯಾವ ದೇಶದಲ್ಲಿ ಇದೆ? ಅಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತಿಸಿಕೊಂಡಿರುವಂತಹ ವಿಶ್ವ ಪಾರಂಪರ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಳ್ಳದಿರುವಂತಹ ಯಾವುದು? ಸಿಟಿಯೋ ಬರ್ಲೆ ಮಾರ್ಕ್ವೆಸ್. ಸಿಟಿಯೋ ಬರ್ಲೆ ಮಾರ್ಕ್ವೆಸ್ ಯಾವ ರಾಷ್ಟ್ರದಲ್ಲಿದೆ? ಮೆಕ್ಸಿಕೋ, ಬ್ರೆಜಿಲ್, ಚೀನಾ, ಬಹರಾನ್. ಸರಿಯಾದ ಉತ್ತರ ಬ್ರೆಜಿಲ್. ಬ್ರೆಜಿಲ್ನ ರಿಯೋಡಿ ಜನರದಲ್ಲಿರುವ ಸಿಟಿಯೋ ಬರ್ಲೆ ಮಾರ್ಕ್ವೆಸ್ ಪಾರ್ಕ್ ಅನ್ನು ಯುನೆಸ್ಕೋದ ವಿಶ್ವ ಪರಂಪರ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಬ್ರೆಜಿಲ್ ರಾಜಧಾನಿ ಯಾವುದು ಅಂತ ಕೇಳಬಹುದು? ಬ್ರೆಸಿಲಿಯಾ. ಕರೆನ್ಸಿ ಬ್ರೆಸಿಲಿಯನ್ ರಿಯಾಲ್. ಇದರ ಅಧ್ಯಕ್ಷ ಇವಾಗ ಬ್ರೆಜಿಲಿನ ಅಧ್ಯಕ್ಷ ಜೈರ್ ಬೋಲ್ಸನಾರೋ. ವಿಶ್ವದ ಅತಿ ಎತ್ತರದ ರಸ್ತೆಯು ಕೆಳಗಿನ ಯಾವ ಪಾಸ್ ಮೂಲಕ ಹಾದು ಹೋಗುತ್ತದೆ? ವೆರಿ ಇಂಪಾರ್ಟೆಂಟ್ ಇದು. ದಿ ಹೈಯೆಸ್ಟ್ ರೋಡ್ ಇನ್ ದಿ ವರ್ಲ್ಡ್ ಪಾಸಸ್ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಪಾಸಸ್? ಸಿಪ್ಕಿಲಾ ಪಾಸ್, ಮಯಾಲಿ ಪಾಸ್, ಹುಮ್ಲಿಂಗ್ಲಾ ಪಾಸ್, ಪಿರ್ ಪಂಜಾಲ್ ಪಾಸ್. ಸರಿಯಾದ ಉತ್ತರ ಹುಮ್ಲಿಂಗ್ಲಾ ಪಾಸ್. ಸರಿಯಾದ ಉತ್ತರ ಯಾವುದು? ಹುಮ್ಲಿಂಗ್ಲಾ ಪಾಸ್. ಹುಮ್ಲಿಂಗ್ಲಾ ಪಾಸ್ ಏನಿದೆ ಇದು ಸರಿಯಾದ ಉತ್ತರವಾಗಿದೆ. ಮೊದಲನೇದು ಸಿಪ್ಕಿಲಾ ಪಾಸ್ ಇಂಡಿಯಾ ಮತ್ತು ಚೀನಾ ಬಾರ್ಡರ್ ಅಥವಾ ಟಿಬೆಟ್ ಬಾರ್ಡರ್ ಬರ್ತಾ ಹೋಗುತ್ತೆ. ಈ ಸಿಪ್ಕಿಲಾ ಪಾಸ್ ಅಲ್ಲಿ ಭಾರತದ ಯಾವುದು ಭಾರತದ ನದಿ ಕೂಡ ಪಾಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ? ಸಟ್ಲೇಜ್ ನದಿ. ಸಿಪ್ಕಿಲಾ ಪಾಸ್ ಹರಿಯುವ ನದಿ ಯಾವುದು ಅಂತ ಕೇಳಬಹುದು? ಸಟ್ಲೇಜ್ ರಿವರ್. ಸಟ್ಲೇಜ್ ರಿವರ್ ಇಂಡಿಯಾ ಮತ್ತು ಟಿಬೆಟ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಅದು ಟಿಬೆಟ್ ನಡುವೆ ಬರ್ತಾ ಹೋಗುತ್ತೆ ಅಥವಾ ಚೀನಾ. ನೆಕ್ಸ್ಟ್ ಮಯಾಲಿ ಪಾಸ್ ಅಲ್ಲಿ ಬರ್ತಾ ಹೋಗುತ್ತೆ ಉತ್ತರಾಖಂಡ್ ಅಲ್ಲಿ. ನೆಕ್ಸ್ಟ್ ಉಮಿಂಗ್ಲಾ ಪಾಸ್ ಅಲ್ಲಿ ಲಡಕ್ ಅಲ್ಲಿ ಬರುತ್ತೆ. ಉಮಿಂಗ್ಲಾ ಪಾಸ್ ಲಡಕ್ ಅಲ್ಲಿ. ಪಿರ್ ಪಂಜಾಲ್ ಅಲ್ಲಿ ಬರ್ತಾ ಹೋಗುತ್ತೆ. ಪಿರ್ ಪಂಜಾಲ್ ಪಾಸ್ ಜಮ್ಮು ಅಂಡ್ ಕಾಶ್ಮೀರ್. ಪಿರ್ ಪಂಜಾಲ್ ರೇಂಜ್ ಏನ್ ಬರ್ತಾ ಇದೆ ಆ ಭಾಗದಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಗಡಿ ರಸ್ತೆಗಳ ಸಂಘಟನೆ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಪೂರ್ವ ಲಡಕ್ನ ಉಮಿಂಗ್ಲಾ ಪಾಸ್ ಬಳಿ ವಿಶ್ವದ ಅತಿ ಎತ್ತರದ ಮೋಟಾರ್ ವಾಹನಗಳಿಗೆ ಬಳಕೆ ಆಗುವ ರಸ್ತೆಯನ್ನ ನಿರ್ಮಿಸಿದೆ. ಇದು ಸರಾಸರಿ ಎತ್ತರ ಮೇನ್ ಸಿ ಲೆವೆಲ್ ಇಂದ 19,300 ಅಡಿಗಳ ಎತ್ತರದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸುಮಾರು 52 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಈ ಒಂದು ಉಮಿಂಗ್ಲಾ ಪಾಸ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಪೂರ್ವ ಲಡಕ್ನ ಚುಮಾರ್ ಸೆಕ್ಟರ್ನ ಪ್ರಮುಖ ಪಟ್ಟಣಗಳನ್ನು ಸೇರಿಸುವುದು ಈ ಒಂದು ರಸ್ತೆಯ ಉದ್ದೇಶವಾಗಿದೆ. ಕ್ಲಿಯರ್. ಈ ರಸ್ತೆಯು ಲೇಹ್ನಿಂದ ಚಿಸುಮ್ಲೆ ಮತ್ತು ಡೆಮ್ಚೋಕ್ ಅನ್ನು ಸಂಪರ್ಕಿಸುವ ಪರ್ಯಾಯ ನೇರ ಮಾರ್ಗವನ್ನು ಕೂಡ ಒದಗಿಸುತ್ತದೆ. ಇದರೊಂದಿಗೆ ಭಾರತ ಬೊಲಿವಿಯಾದಲ್ಲಿ ಇದ್ದಂತಹ 18,953 ಅಡಿ ಎತ್ತರ ರಸ್ತೆಯ ದಾಖಲೆಯನ್ನು ಮುರಿದಿದೆ. ಕ್ಲಿಯರ್. ನೆಕ್ಸ್ಟ್ ಒನ್. ವೋಲ್ಗೋಗ್ರಾಡ್ ನಲ್ಲಿ ಇತ್ತೀಚೆಗೆ ನಡೆದ ಭಾರತ ರಷ್ಯಾ ಜಂಟಿ ಮಿಲಿಟರಿ ಅಭ್ಯಾಸವನ್ನು ಹೆಸರಿಸಿ. ಆ ಕೆಳಗಿನ ಯಾವುದು ವೋಲ್ಗೋಗ್ರಾಡ್ ನಲ್ಲಿ ಇತ್ತೀಚೆಗೆ ನಡೆದಂತಹ ಭಾರತ ರಷ್ಯಾದ ಜಂಟಿ ಸಮರಾಭ್ಯಾಸವಾಗಿದೆ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ಬೋದು. ಮೊದಲನೇದು ಯುದ್ಧಾಭ್ಯಾಸ್ 2021. ಯುದ್ಧಾಭ್ಯಾಸ ನಡೆದಿದ್ದು ಯಾವುದು? ಇಂಡಿಯಾ ಅಂಡ್ US. ಹೌದಲ್ಲ, ಭಾರತ ಮತ್ತು US ನಡುವೆ ನಡೆದಂತದ್ದು. ಇದೊಂದು ಮಿಲಿಟರಿ ಜಾಯಿಂಟ್ ಮಿಲಿಟರಿ ಅಭ್ಯಾಸವಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಇಂದ್ರ 2021. ಸೊ ಇಂದ್ರ ನಡೆದಿದ್ದು ಇಂಡಿಯಾ ಅಂಡ್ ರಷ್ಯಾ. ಕರೆಕ್ಟ್ ಆನ್ಸರ್ ಆಗಿದೆ ಇಂದ್ರ ಆಗುತ್ತೆ. ಇಂದ್ರ 2021 ಭಾರತ ಮತ್ತು ರಷ್ಯಾ ನಡುವೆ ನಡೆದಿದೆ. ಇದೊಂದು ಮಿಲಿಟರಿ ಸಮರಾಭ್ಯಾಸ. ವರುಣ 2021. ಸೊ ವರುಣ ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆದಿದ್ದು. ಇದು ಮಿಲಿಟರಿ ಅಲ್ಲ, ನೇವಿ. ನೆಕ್ಸ್ಟ್ ಕಾರ್ಪೆಟ್. ಸೊ ಕಾರ್ಪೆಟ್ ಕೂಡ ಯಾವ್ದ್ರ ಇಂಡಿಯಾ ಅಂಡ್ ಥೈಲ್ಯಾಂಡ್ ನಡುವೆ ನಡೆದಿದ್ದು. ಇದು ಮ್ಯಾರಿಟೈಮ್ ಎಕ್ಸರ್ಸೈಸ್ ಬೈ ನೇವಿ. ಸೊ ನೇವಿ ಭಾರತ ಮತ್ತು ಯಾವುದು ಥೈಲ್ಯಾಂಡ್ ನಡುವೆ ನಡೆದಂತದ್ದು. ಥೈಲ್ಯಾಂಡ್ ಜಂಟಿಯಾಗಿ ನಡೆದಂತಹ ಇದು ನೇವಿ ಅಭ್ಯಾಸವಾಗಿದೆ. ನೆಕ್ಸ್ಟ್ ಒನ್. ಭಾರತ ರಷ್ಯಾ ಜಂಟಿ ಮಿಲಿಟರಿ ತರಬೇತಿ ಅಭ್ಯಾಸ ಇಂದ್ರ 2021 ರಷ್ಯಾದ ವೋಲ್ಗೋಗ್ರಾಡ್ ನಲ್ಲಿ
ಅಪ್ರೂವ್ಡ್ ಬಾಯ್ ಶ್ರೇಣಿಯಲ್ಲಿ ನಡೆಸಲಾಯಿತು. 2021 ಆಗಸ್ಟ್ 1ರಿಂದ 13 ತಾರೀಕುವರೆಗೂ ಕೂಡ ಒಂದು ಇಂಡಿಯಾ ಮತ್ತು ರಷ್ಯಾದ ಇಂದಿರಾ 21 ನಡೆದಿದೆ, ಸಮರಾಭ್ಯಾಸ ನಡೆದಿದೆ. ವಿಶ್ವಸಂಸ್ಥೆಯ ಆದೇಶದ ಅಡಿಯಲ್ಲಿ ಭಯೋತ್ಪಾದನೆ ನಿಗ್ರಹ ಈ ಒಂದು ಕಾರ್ಯಾಚರಣೆ ಅಥವಾ ಒಂದು ಮಿಲಿಟರಿ ಅಭ್ಯಾಸ ಏನಕ್ಕೆ ಅಂತ ಹೇಳಿದ್ರೆ ಭಯೋತ್ಪಾದನೆಯನ್ನ ನಿಗ್ರಹಣೆ ಮಾಡುವುದು ಇದರ ಪ್ರಮುಖವಾದಂತಹ ಉದ್ದೇಶವಾಗಿದೆ. ಮತ್ತೆ ಭಾರತೀಯ ಮತ್ತು ರಷ್ಯಾ ಸೇನೆಗಳ ನಡುವೆ ಜಂಟಿ ತರಬೇತಿಯನ್ನು ಸುಲಭಗೊಳಿಸುವುದು ಈ ಒಂದು ಅಭ್ಯಾಸದ ಗುರಿ ಆಗಿದೆ. ರಾಜಕೀಯ ಬಿಕ್ಕಟ್ಟಿನ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳಲು ಮಯನ್ಮಾರ್ಗೆ ಇತ್ತೀಚೆಗೆ ವಿಶೇಷ ರಾಯಭಾರಿಯಾಗಿ ಯಾರು ನೇಮಕವಾಗಿದ್ದಾರೆ? ಸೊ ವಿಶೇಷ ರಾಯಭಾರಿಯಾಗಿ ಯಾರನ್ನ ಇಲ್ಲಿ ನೇಮಕ ಮಾಡಿದ್ದೀವಿ ಅಂತ ನೋಡೋದಾದ್ರೆ ಇದರಲ್ಲಿ ವಿಶೇಷ ರಾಯಭಾರಿಯಾಗಿ ನಾವು ನೋಡಿರೋದು ಎರ್ವಿನ್ ಯೂಸಫ್, ಅಸನಲ್ ಬೋಲ್ಕಿಯಾ, ಜೋಕೋ ವಿಡೋಡೋ, ರೊಡ್ರಿಗೋ ಡುಟಾರ್ಟೆ. ಸರಿಯಾದ ಉತ್ತರ ಎರ್ವಿನ್ ಯೂಸಫ್ ಸರಿಯಾದಂತಹ ಆನ್ಸರ್ ಇದಕ್ಕೆ ಆಗಿದೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ASEAN ದ ವಿದೇಶಾಂಗ ಮಂತ್ರಿಗಳು ಮಧ್ಯಸ್ಥಗಾರ ನಡುವೆ ಮಧ್ಯಸ್ಥಿಕೆ ವಹಿಸಲು ಮತ್ತು ದೇಶದ ರಾಜಕೀಯ ಬಿಕ್ಕಟ್ಟಿನ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳಲು ಮಯನ್ಮಾರ್ಗೆ ವಿಶೇಷ ರಾಯಭಾರಿಯಾಗಿ ಬ್ರೂನಿಯಾ 2ನೇ ವಿದೇಶಾಂಗ ಸಚಿವರಾದ ಎರ್ವಿನ್ ಯೂಸೆಫ್ ಅವರನ್ನು ನೇಮಿಸಿದ್ದಾರೆ. ಏಷ್ಯನ್ ಸ್ಥಾಪನೆ ಆಗಿದ್ದು ಆಗಸ್ಟ್ 8, 1967 ಬ್ಯಾಂಕಾಕ್ ಅಲ್ಲಿ. ಇದರ ಕೇಂದ್ರ ಕಚೇರಿ ಜಕಾರ್ತಾ, ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಇರೋದು ನೋಡ್ತಾ ಹೋಗ್ತೀವಿ ಕೇಂದ್ರ ಕಚೇರಿ. ಇದರ ಧ್ಯೇಯವಾಕ್ಯ ಏನು? ಒಂದು ದೃಷ್ಟಿ, ಒಂದು ಗುರುತು, ಒಂದು ಸಮುದಾಯ, ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಅನ್ನೋದು ಧ್ಯೇಯವಾಕ್ಯವಾಗಿದೆ. ಸದಸ್ಯ ರಾಷ್ಟ್ರಗಳು 10 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇದು ಬ್ರೂನಿ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ ಇವೆಲ್ಲನೂ ಕೂಡ ಇದಕ್ಕೆ ಇರುವ ಸದಸ್ಯ ರಾಷ್ಟ್ರಗಳು. ಸೊ ಇಂಡಿಯಾ ಇದೆ ಇಲ್ಲಿ, ಇದರಲ್ಲಿ ಇಲ್ಲ. ನೆಕ್ಸ್ಟ್ ಪ್ರಧಾನ ಕಾರ್ಯದರ್ಶಿ ಯಾರು? ಲಿಮ್ ಜಾಕ್ ವೋಯಿ. ಇದರ ಪ್ರಧಾನ ಕಾರ್ಯದರ್ಶಿ ಲಿಮ್ ಜಾಕ್ ವೋಯಿ ಅವರು ಇವಾಗಿದ್ದಾರೆ. ಇದು ಕೂಡ ಎಕ್ಸಾಮ್ ಕೇಳಬಹುದು. ಈ ಕೆಳಗಿನವರಲ್ಲಿ K2 ಶಿಖರವನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ಪರ್ವತಾರೋಹಿ ಯಾರು? ಅತ್ಯಂತ ಕಿರಿಯ ಪರ್ವತಾರೋಹಿ ಯಾರು ಅಂತ ಕೇಳ್ತಾ ಇದ್ದು ಸೆಹ್ರೋಜ್ ಕಾಸಿಫ್, ಸಜ್ಜಿದ್ ಸದ್ಭಾರ, ಮೊಹಮ್ಮದ್ ಹಾಲಿ ಸದ್ಭಾರ, ನವಾನ್ ಘೋಂಬು. ಸರಿಯಾದ ಉತ್ತರ ಸೆಹ್ರೋಜ್ ಕಾಸಿಫ್. ಸರಿಯಾದ ಉತ್ತರ ಸೆಹ್ರೋಜ್ ಕಾಸಿಫ್. 19 ವರ್ಷದ ಪಾಕಿಸ್ತಾನಿ ಪರ್ವತಾರೋಹಿ ಸೆಹ್ರೋಜ್ ಕಾಸಿಫ್ ವಿಶ್ವದ 2ನೇ ಅತಿ ಎತ್ತರದ K2 ಶಿಖರವನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ. ಸೊ ಭಾರತದಲ್ಲಿ ಅಥವಾ J&K ಏನು POK ಬರ್ತಾ ಇದೆ, ಭಾರತದ POKಲಿ K2 ಶಿಖರ ಬರ್ತಾ ನೋಡ್ತಾ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ K2 ಶಿಖರವಿದೆ. ಈ ಶಿಖರವನ್ನು ಏರಿದಂತಹ ಅತ್ಯಂತ ಕಿರಿಯ ವಯಸ್ಸಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸೆಹ್ರೋಜ್ ಕಾಸಿಫ್. ಇವರು ಪಾಕಿಸ್ತಾನಿಯವರು, 19 ವರ್ಷ ಏಜ್ ಆಗಿದೆ. ಕಾಸಿಫ್ ಅವರು ಮೊದಲು ಲೆಜೆಂಡರಿ ಪರ್ವತಾರೋಹಿ ಮೊಹಮ್ಮದ್ ಅಲಿ ಸದ್ಬಾರ್ ಅವರ ಮಗ ಸಜ್ಜಿದ್ ಸದ್ಬರ್ 20ನೇ ವಯಸ್ಸಿನಲ್ಲಿ K2 ಏರಿದ ಅತ್ಯಂತ ಕಿರಿಯ ವ್ಯಕ್ತಿ ಎನಿಸಿದರು. ನೆಕ್ಸ್ಟ್ ಕಾಸಿಫ್ 17ನೇ ವಯಸ್ಸಿನಲ್ಲಿ ವಿಶ್ವದ 12ನೇ ಅತಿ ಎತ್ತರದ ಪರ್ವತ ಬ್ರಾಂಡ್ ಪೀಕ್ ಅನ್ನ ಕೂಡ ಏರಿದ್ದಾರೆ. ಈ ವರ್ಷ ಮೇ ತಿಂಗಳಲ್ಲಿ ಕಾಸಿಫ್ ಎವರೆಸ್ಟ್ ಪರ್ವತವನ್ನು ಏರಿದ ಅತ್ಯಂತ ಕಿರಿಯ ಪಾಕಿಸ್ತಾನಿ ಕೂಡ ಎನಿಸಿಕೊಂಡಿದ್ದಾರೆ. ತನ್ನ ಗ್ರಾಹಕರಿಗೆ UPI ಆಟೋಪೇ ಸೌಲಭ್ಯವನ್ನು ಒದಗಿಸಿದ ಮೊದಲ ಜೀವ ವಿಮಾ ಕಂಪನಿ ಯಾವುದು? ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್, HDFC ಲೈಫ್ ಇನ್ಶೂರೆನ್ಸ್, SBI ಲೈಫ್ ಇನ್ಶೂರೆನ್ಸ್, ICICI ಲೈಫ್ ಇನ್ಶೂರೆನ್ಸ್. ಸರಿಯಾದ ಉತ್ತರ ICICI ಲೈಫ್ ಇನ್ಶೂರೆನ್ಸ್. ಖಾಸಗಿ ವಲಯದ ಜೀವ ವಿಮಾ ಧಾರ ICICI ಪ್ರುಡೆನ್ಸಿಯಲ್ ಲೈಫ್ ಇನ್ಶೂರೆನ್ಸ್ ತನ್ನ ಗ್ರಾಹಕರಿಗೆ ಏಕೀಕೃತ ಪಾವತಿ ವ್ಯವಸ್ಥೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಟೋಪೇ ಸೌಲಭ್ಯವನ್ನು ಒದಗಿಸಲು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಯಾವ ಒಂದು ಇನ್ಶೂರೆನ್ಸ್ ಕಂಪನಿ NPCI ಜೊತೆ ಒಪ್ಪಂದ ಮಾಡಿಕೊಂಡಿಂದ ಕೇಳ್ತಾ ಹೋಗ್ಬೋದು, ಯಾವುದು? ICICI ಒಪ್ಪಂದವನ್ನ ಮಾಡಿಕೊಂಡಿದೆ. ಇದರೊಂದಿಗೆ ICICI ಪ್ರುಡೆನ್ಸಿಯಲ್ ಲೈಫ್ ಇನ್ಶೂರೆನ್ಸ್ ತನ್ನ ಗ್ರಾಹಕರಿಗೆ UPI ಆಟೋಪೇ ಸೌಲಭ್ಯವನ್ನು ಒದಗಿಸಿದ ಮೊದಲ ಜೀವ ವಿಮಾ ಕಂಪನಿ. ಸೊ UPI ಆಟೋಪೇ ಸೌಲಭ್ಯವನ್ನು ಒದಗಿಸಿದ ಮೊದಲ ಜೀವ ವಿಮಾ ಕಂಪನಿ ಯಾವುದು ಅಂತ ಹೇಳಿದ್ರೆ ICICI ಪ್ರುಡೆನ್ಸಿಯಲ್ ಲೈಫ್ ಇನ್ಶೂರೆನ್ಸ್. ICICI ಪ್ರುಡೆನ್ಸಿಯಲ್ ಲೈಫ್ ಇನ್ಶೂರೆನ್ಸ್ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಗಿತ್ತು? 2000. ಇದರ CEO ಯಾರು? NS ಕನ್ನನ್. ಇನ್ನು NPCI ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 2008 ಅಲ್ಲಿ. ಇದರ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಇದರ CEO ಯಾರು ಇವಾಗ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ದಿಲೀಪ್ ಹಸ್ಬೆ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರಿ ತಿರುಚನಪಳ್ಳಿಯಲ್ಲಿ ಡ್ಯಾಸ್ ಎಂಬ ಹೆಸರಿನ ಹೈಟೆಕ್ ಆಯುಧವನ್ನು ಬಿಡುಗಡೆ ಮಾಡಿದೆ. ಸೊ ಆರ್ಡಿನೆನ್ಸ್ ಫ್ಯಾಕ್ಟರಿ ತಿರುಚನಪಳ್ಳಿಯಲ್ಲಿ ಈ ಕೆಳಗಿನ ಯಾವ ಆಯುಧವನ್ನ ಬಿಟ್ಟಿದೆ ಅಂತ ನೋಡೋದಾದ್ರೆ ಹಿನ್ಸಾ 1B1, ತಾವರ್ ತಾರ್ 21,
ಟ್ರೈಕಾ, AK-103. ಸೊ ಆಲ್ರೆಡಿ ಇದರ ವೆಪನ್ಸ್ಗಳು ಇವೆಲ್ಲವನ್ನೂ ಕೂಡ ವೆಪನ್ಸ್ಗಳು ಇಲ್ಲಿ ತಿರುಚನಪಳ್ಳಿಯಲ್ಲಿ ಯಾವುದನ್ನು ತಮಿಳುನಾಡಿನ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ಯಾವುದನ್ನು ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ, ಟ್ರೈಕಾನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಇನ್ಸಾ 1B1, ತಾವರ್ ತಾರ್ 21, AK-103 ಇವೆಲ್ಲನೂ ಕೂಡ ಆಲ್ರೆಡಿ ಇಂಡಿಯಾದಲ್ಲಿ ಮಿಲಿಟರಿ ಇಂಡಿಯನ್ ಆರ್ಮಿಯಲ್ಲಿ ರೈಫಲ್ ಇವಾಗ ಆಲ್ರೆಡಿ ಬಳಸ್ತಾ ಇದ್ದೀವಿ ನಾವೆಲ್ಲನೂ ಕೂಡ. ಇನ್ಸಾ 1B1 ಅನ್ನ 1998 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ತಾವರ್ ತಾರ್ 21 ಅನ್ನ 2005 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಥವಾ ಬಳಕೆಯಲ್ಲಿದೆ. AK-103 ಅನ್ನ 2009 ಇಂದ ನಾವು ಬಳಕೆಯನ್ನ ಮಾಡ್ಕೊಳ್ತಿದೀವಿ. ತಮಿಳುನಾಡಿನ ಆರ್ಡಿನೆನ್ಸ್ ಫ್ಯಾಕ್ಟರಿ ತಿರುಚನಪಲ್ಲಿಯಲ್ಲಿ ಹೊಸ ಹೈಟೆಕ್ ಮತ್ತು ಕಡಿಮೆ ಧ್ವನಿಯುಳ್ಳ ಟ್ರೈಕಾ ಅಂದ್ರೆ ಟ್ರೈಕಾರ್ಬೈನ್, ಟ್ರೈಚಿ ಕಾರ್ಬನ್ ಅಂತ ಕರಿತಾ ಹೋಗ್ತೀವಿ ಎಂಬ ಹೈಟೆಕ್ ಆಯುಧವನ್ನು ಬಿಡುಗಡೆ ಮಾಡಿದೆ. ಇದೆ ಅದು. ಇದರ ತೂಕ ಎಷ್ಟಿರುತ್ತೆ? 3.17 kg ಇರುತ್ತೆ. ಇಷ್ಟು ರೇಂಜ್ ಏನಿದೆ, ವ್ಯಾಪ್ತಿ ಏನಿದೆ, 150 to 175 ಮೀಟರ್. ಈ ಕೆಳಗಿನಲ್ಲಿ ಯಾರು ಭಾರತದ ಪ್ರಾಣಿಶಾಸ್ತ್ರ ಸಮೀಕ್ಷೆ ಸಂಸ್ಥೆಯ ಮೊದಲ ಮಹಿಳಾ ನಿರ್ದೇಶಕಿಯಾಗಿ, ವೆರಿ ಇಂಪಾರ್ಟೆಂಟ್, who among the below has been appointed as first woman director to the Geological Survey of India? Geological Survey of India. ಸರಿಯಾದ ಉತ್ತರ ಡಾಕ್ಟರ್ ಧೃತಿ ಬ್ಯಾನರ್ಜಿ ಸರಿಯಾದ ಉತ್ತರ ಆಗಿದೆ ಇದಕ್ಕೆ. ವಿಜ್ಞಾನಿ ಡಾಕ್ಟರ್ ಧೃತಿ ಬ್ಯಾನರ್ಜಿ 105 ವರ್ಷಗಳ ಇತಿಹಾಸವಿರುವಂತಹ ಭಾರತದ ಪ್ರಾಣಿಶಾಸ್ತ್ರ ಸಮೀಕ್ಷೆ ಸಂಸ್ಥೆಯ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು ಜುಲೈ 1, 1916ರಲ್ಲಿ. ಇದರ ಪ್ರಧಾನ ಕಚೇರಿ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿದೆ. ಯಾವ ಸಚಿವಾಲಯದಡಿ ಬರ್ತಾ ಇದೆ ಅಂತ ಹೇಳಿದ್ರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಲಸ ನಿರ್ವಹಿಸುತ್ತೆ. ಪ್ರಸ್ತುತ ಸಚಿವರು ಯಾರು ಇದ್ರದ್ದು ಅಂತ ಹೇಳಿದ್ರೆ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯದ ಸಚಿವರಂದ್ರೆ ಭೂಪೇಂದ್ರ ಯಾದವ್. ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪದ್ಮಾ ಸಚ್ದೇವ್ ಡ್ಯಾಸ್ ಭಾಷೆಯ ಮೊದಲ ಆಧುನಿಕ ಕವಯತ್ರಿ ಆಗಿದ್ದರು. ಪದ್ಮಶ್ರೀ ಅವಾರ್ಡ್ ಪದ್ಮಾ ಸಚ್ದೇವ್ who passed away recently was the first modern woman poet of Das language. ಸರಿಯಾದ ಉತ್ತರ ಡೋಂಗ್ರಿ. ಒಡಿಯಾ, ಡೋಂಗ್ರಿ, ಬಂಗಾಳಿ, ಮೈಥಿಲಿ ಅಂತಿದೆ. ಸರಿಯಾದ ಉತ್ತರ ಇದಕ್ಕೆ ಡೋಂಗ್ರಿ. ಖ್ಯಾತ ಲೇಖಕಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪದ್ಮಾ ಸಚ್ದೇವ್ ತಮ್ಮ 81ನೇ ವಯಸ್ಸಿನಲ್ಲಿ ನಿಧನ ಆಗಿದ್ದಾರೆ. ಇವರು ಡೋಂಗ್ರಿ ಭಾಷೆಯ ಮೊದಲ ಆಧುನಿಕ ಮಹಿಳಾ ಕವಿ. ವೆರಿ ಇಂಪಾರ್ಟೆಂಟ್. ಡೋಂಗ್ರಿ ಭಾಷೆಯ ಮೊದಲ ಆಧುನಿಕ ಮಹಿಳಾ ಕವಿ. ಮೇರಿ ಕವಿತಾ, ಮೇರೆ ಗೀತ್ ಸೇರಿದಂತೆ ಸಚ್ದೇವ್ ಅವರು ಕವನ ಸಂಕಲನಗಳು ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿವೆ 1971ರಲ್ಲಿ. ಮಧ್ಯಪ್ರದೇಶ ಸರ್ಕಾರದಿಂದ ಕಬೀರ್ ಸನ್ಮಾನವನ್ನು ಕೂಡ ಪಡೆದುಕೊಂಡಿದ್ದಾರೆ 2007-8ರಲ್ಲಿ. ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನ 2015ರಲ್ಲಿ, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ 2019ರಲ್ಲಿ ಇವರು ಪಡೆದಿದ್ದಾರೆ. ಈ ಕೆಳಗಿನ ಸೆಲೆಬ್ರಿಟಿಗಳಲ್ಲಿ ಯಾರು ಓಮ್ ಇಂಟೀರಿಯರ್ ಬ್ರ್ಯಾಂಡ್ ಹೋಮ್ ಲೈನ್ ನ ಮೊದಲ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಆಗಿದ್ದಾರೆ? ಸರಿಯಾದ ಉತ್ತರ MS ಧೋನಿ. Who among the below celebrity has become the first brand ambassador of an home interior brand home line? ಅದು MS ಧೋನಿ ಅವರು ಇದರ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆಯಾಗಿದ್ದಾರೆ. ಜನಪ್ರಿಯವಾಗಿ ಆಗಿರುವಂತ ಅಂದ್ರೆ ಇವರು ಕ್ಯಾಪ್ಟನ್ ಕೂಲ್ ಅಂತಾನೆ ಹೆಸರುವಾಸಿಯನ್ನು ಮಾಡ್ಕೊಂಡಿರ್ತಾರೆ. MS ಧೋನಿ ಅವರು ಹೋಮ್ ಲೈನ್ ನ ಮೊದಲ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆಯಾಗಿದ್ದಾರೆ. ಈ ಹೋಮ್ ಲೈನ್ ಬಂದು ಎಲ್ಲಿದು ಬೆಂಗಳೂರಿನ ಕಂಪನಿ ಆಗಿದೆ. ಹಾಗೂ ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ 2014ರಲ್ಲಿ. ನೆಕ್ಸ್ಟ್ ನೋಡ್ತೋಣ. ಭೂಕಂಪನ ಮುನ್ನೆಚ್ಚರಿಕೆ ಅಪ್ಲಿಕೇಶನ್ ಅನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಮೊದಲ ರಾಜ್ಯ ಉತ್ತರಾಖಂಡ್, ಜಾರ್ಖಂಡ್, ಸಿಕ್ಕಿಂ, ಜಮ್ಮು ಅಂಡ್ ಕಾಶ್ಮೀರ್. ವಿಚ್ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂಟ್ರೊಡ್ಯೂಸ್ ಅರ್ಥಕ್ವೇಕ್ ಅಲರ್ಟ್ ಆಪ್? ಉತ್ತರಾಖಂಡ್, ಜಾರ್ಖಂಡ್, ಸಿಕ್ಕಿಂ, ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಉತ್ತರಾಖಂಡ್. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಉತ್ತರಾಖಂಡ್ ಸರ್ಕಾರ ಉತ್ತರಾಖಂಡ್ ಭೂಕಂಪ್ ಅಲರ್ಟ್ ಎಂಬ ಹೆಸರಿನ ಭೂಕಂಪನ ಮುನ್ನೆಚ್ಚರಿಕೆ ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಭಾರತದಲ್ಲಿಯೇ ಮೊದಲು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಜೊತೆಗೆ ಇದು ಯಾವ ರಾಜ್ಯ ಅಂತ ಕೇಳಿದ್ರೆ ಉತ್ತರಾಖಂಡ್. ಈ ಅಪ್ಲಿಕೇಶನ್ ಅನ್ನು ಉತ್ತರಾಖಂಡ್ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಈ ಉತ್ತರಾಖಂಡದ ರಾಜ್ಯಪಾಲರು ಬೇಬಿ ರಾಣಿ ಮೌರ್ಯ, ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ, ರಾಜಧಾನಿಗಳು ಡೆಹ್ರಾಡೂನ್ ಮತ್ತು ಗೈರ್ಸೆನ್ನರ್. ಚಳಿಗಾಲದಲ್ಲಿ ಡೆಹ್ರಾಡೂನ್ ಇರುತ್ತೆ, ಗೈರ್ಸೆನ್ನರ್ ಬಂದು ಬೇಸಿಗೆಯಲ್ಲಿ ಉತ್ತರಾಖಂಡದ ರಾಜಧಾನಿಗಳು ಆಗಿರ್ತವೆ. ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. 2021ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತ ಪುರುಷರ ಹಾಕಿ ತಂಡಕ್ಕೆ ಕೆಳಗಿನ ಯಾವ ಪದಕ ದೊರೆತಿದೆ? ಸರಿಯಾದ ಉತ್ತರ ಬ್ರಾನ್ಸ್. ಯಾವುದು? ಕಂಚು. ವಿಚ್ ಆಫ್ ದ ಫಾಲೋಯಿಂಗ್ ಮೆಡಲ್ಸ್ ವಾಸ್ ವೋನ್ ಬೈ ಇಂಡಿಯನ್ ಮೆನ್ಸ್ ಹಾಕಿ ಟೀಮ್ ಅಟ್ 21 ಟೋಕಿಯೋ ಒಲಿಂಪಿಕ್ಸ್? ಬ್ರಾನ್ಸ್.
ಭಾರತ ಪುರುಷರ ಹಾಕಿ ಜರ್ಮನಿಯನ್ನು ಸೋಲಿಸಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದೆ. ಯಾರನ್ನ ಸೋಲಿಸಿ ಅಂತ ಕೇಳಬಹುದು, ಜರ್ಮನಿಯನ್ನ ಸೋಲಿಸಿ. ಒಟ್ಟಾರೆ ಹಾಕಿಯಲ್ಲಿ ಇದು 12ನೇ ಪದಕ ಮತ್ತು ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಹಾಕಿಯಲ್ಲಿ ದೊರೆತ 3ನೇ ಕಂಚಿನ ಪದಕ. ಇತರ 2 ಕಂಚಿನ ಪದಕಗಳು ಮೆಕ್ಸಿಕೋ ನಗರ 1968ರಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ ಮತ್ತು ಮುನಿಸ್ ಗೇಮ್ ಅಲ್ಲಿ ನಡೆದಂತಹ 1972ರಲ್ಲಿ ನಡೆದಂತಹ ಮುನಿಸ್ ಗೇಮ್ಸ್ ನಲ್ಲಿ ಕೂಡ ಕಂಚಿನ ಪದಕವನ್ನು ಭಾರತ ಪಡೆದಿತ್ತು. ಭಾರತ ಹಾಕಿ ತಂಡ 1980ರಲ್ಲಿ ಮಾಸ್ಕೋದಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಸಹ ಜಯಿಸಿತ್ತು. ಸುಶೀಲ್ ಕುಮಾರ್ ನಂತರ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ 2ನೇ ಭಾರತೀಯ ಕುಸ್ತಿಪಟು ಯಾರು? ರವಿಕುಮಾರ್ ದಹಿಯಾ. ಹೂ ಈಸ್ ದಿ ಸೆಕೆಂಡ್ ಇಂಡಿಯನ್ ರೆಸ್ಲರ್ ಆಫ್ಟರ್ ಸುಶೀಲ್ ಕುಮಾರ್ ಟು ವಿನ್ ಎ ಸಿಲ್ವರ್ ಮೆಡಲ್ ಅಟ್ ದಿ ಒಲಿಂಪಿಕ್ಸ್? ರವಿಕುಮಾರ್ ದಹಿಯಾ. ಭಾರತದ ಕುಸ್ತಿಪಟು ರವಿಕುಮಾರ್ ದಹಿಯಾ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 57 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಬೆಳ್ಳಿಯನ್ನ ಜಯಿಸಿದ್ದಾರೆ. ಯಾವ ಪದಕವನ್ನು ಜಯಿಸಿದ್ದಾರೆ? ಬೆಳ್ಳಿ. ಇವರು ಯಾರ ವಿರುದ್ಧ ಸೋತು ಬೆಳ್ಳಿಯನ್ನು ಗೆಲ್ಲಿಸಿದ್ದಾರೆ? ರಷ್ಯಾದ ಜಾವೂರ್ ಹುಗೆ ವಿರುದ್ಧ ಸೋತು ಇವರು ಬೆಳ್ಳಿಯನ್ನು ಜಯಿಸಿದ್ದಾರೆ. ಸುಶೀಲ್ ಕುಮಾರ್ ಅವರು ನಂತರ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ 2ನೇ ಭಾರತೀಯ ಕುಸ್ತಿಪಟು ಸಹ ಆಗಿದ್ದಾರೆ. ಇದು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ 2ನೇ ಬೆಳ್ಳಿ ಮತ್ತು ಒಟ್ಟು 5ನೇ ಪದಕವಾಗಿದೆ. ರವಿ 4ನೇ ಭಾರತೀಯ ಪುರುಷ ಕುಸ್ತಿಪಟು ಮತ್ತು ಒಟ್ಟಾರೆ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದ 5ನೇ ಕ್ರೀಡಾಪಟು. ಕುಸ್ತಿಯಲ್ಲಿ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಇದು ಸತತ 4ನೇ ಪದಕವಾಗಿದೆ. ರವಿ ಯಾವ ರಾಜ್ಯದವರು ಅಂತ ಕೇಳಿದ್ರೆ ಹರಿಯಾಣ ರಾಜ್ಯದವರು. 28 ಈ ಕೆಳಗಿನ ಯಾವ ದೇಶವು 20 ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟದ ಸದಸ್ಯರಾಗಿಲ್ಲ? ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಫುಲ್ ಫಾರ್ಮ್ ಕೂಡ ಕೇಳಬಹುದು. CDRI, ಕೊಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್. ಸರಿಯಾದ ಉತ್ತರ ಇದಕ್ಕೆ ಚೀನಾ. ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಜರ್ಮನಿ ಇವೆಲ್ಲನೂ ಕೂಡ CDRI ನ ಯಾವುದು ಸದಸ್ಯ ರಾಷ್ಟ್ರಗಳು ಕೂಡ ಹೌದು. CDRI ನ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಅಫ್ಘಾನಿಸ್ತಾನ್, ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಭೂತಾನ್, ಚಿಲಿ, ಫಿಜಿ, ಫ್ರಾನ್ಸ್, ಜರ್ಮನಿ, ಭಾರತ, ಇಟಲಿ, ಜಮೈಕಾ, ಜಪಾನ್, ಮಾರಿಷಸ್, ಮಾಲ್ಡೀವ್ಸ್, ಮಂಗೋಲಿಯಾ, ನೇಪಾಳ್, ನೆದರ್ಲ್ಯಾಂಡ್ಸ್, ಪೆರು, ಶ್ರೀಲಂಕಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್ಸ್, USA ಅಂಡ್ ಬಾಂಗ್ಲಾದೇಶ್. ಇದಕ್ಕೆ ಕೆಲವು ಸಂಘಟನೆಗಳು ಕೂಡ ಸದಸ್ಯತ್ವವನ್ನು ಪಡ್ಕೊಂಡಿದ್ವಿ. ಅವು ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDRR, ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ಅರೈಸ್ ದಿ ಪ್ರೈವೇಟ್ ಸೆಕ್ಟರ್ ಅಲಯನ್ಸ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಸೊಸೈಟಿ, CCRI, ಕೋಲಿಯೇಷನ್ ಫಾರ್ ಕ್ಲೈಮೇಟ್ ರೆಸಿಲಿಯಂಟ್ ಇನ್ವೆಸ್ಟ್ಮೆಂಟ್, ಯುರೋಪಿಯನ್ ಯೂನಿಯನ್ ಇವೆಲ್ಲನೂ ಕೂಡ ಯಾವುದರ ಅಡಿಯಲ್ಲಿ ಸದಸ್ಯತ್ವವನ್ನ ಪಡ್ಕೊಂಡಿರುವಂತದ್ದು. ಇವೆಲ್ಲನೂ ಕೂಡ ಯಾವುದು? CDRI ನ ಸದಸ್ಯತ್ವವನ್ನು ಪಡ್ಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಾರ 20 ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಅಥವಾ ಕೊಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಈಗ 25 ದೇಶಗಳನ್ನ ಸದಸ್ಯತ್ವವನ್ನು ಹೊಂದಿದೆ ಮತ್ತು 7 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ CDRI ನ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಈಗ ಏನ್ ನೋಡೋದು ಅಂತ ಯಾಕೆ ಇಂಪಾರ್ಟೆಂಟ್ ಇದಾಗ್ತಾ ಹೋಗುತ್ತೆ ಅಂದ್ರೆ, ಇದನ್ನ ಇನಾಗ್ರೇಟ್ ಮಾಡಿದ್ದು ಭಾರತದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 23, 2019ರಂದು UN ಕ್ಲೈಮೇಟ್ ಆಕ್ಷನ್ ಶೃಂಗಸಭೆಯಲ್ಲಿ CDRI ಚಾಲನೆಯನ್ನ ಕೊಡ್ತಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು. ಇದು ಏನಕ್ಕೆ ಅಂತ ಹೇಳಿದ್ರೆ 2001ರಲ್ಲಿ ಭಾರತದ ಗುಜರಾತ್ ನಲ್ಲಿ ನಡೆದಂತಹ ಭೂಕಂಪದಿಂದನೇ CDRI ಸ್ಥಾಪನೆಗೆ ಒಂದು ಕಾರಣ ಆಗ್ತಾ ಹೋಗುತ್ತೆ. ಗುಜರಾತ್ ಭೂಕಂಪದಿಂದ CDRI ಸ್ಥಾಪನೆ ಕಾರಣ ಆಗ್ತಾ ಹೋಗ್ತು. ಸೊ ಹಾಗಾಗಿ ಇದು ನೋಡ್ಬೇಕಾಗುತ್ತೆ ನಾವು. ಬಾಂಗ್ಲಾದೇಶವು CDRI ಇತ್ತೀಚೆಗೆ ಸೇರ್ಪಡೆ ಆದಂತ ದೇಶ. ಬಾಂಗ್ಲಾದೇಶ CDRI ಸೇರಿದಂತ ಇತ್ತೀಚೆಗೆ ಸೇರ್ಪಡೆ ಆದಂತ ದೇಶ. CDRI ಉದ್ದೇಶ ಏನು? ಸುಸ್ಥಿರ ಅಭಿವೃದ್ಧಿಗೆ ಬೆಂಬಲವಾಗಿ ಹವಾಮಾನ ವಿಪತ್ತು ಅಪಾಯಗಳಿಗೆ ವಶ ಮತ್ತು ಅಸ್ತಿತ್ವದಲ್ಲಿರುವ ಮೂಲಸೌಕರ್ಯ ವ್ಯವಸ್ಥೆಗಳ ಸ್ಥಿತಿಸ್ಥಾಪಕವನ್ನ ಉತ್ತೇಜಿಸುವ ಉದ್ದೇಶವಾಗಿರುತ್ತೆ. ಇದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ರಚನೆ ಸೆಪ್ಟೆಂಬರ್ 2, 1946ರಲ್ಲಿ ಸ್ಥಾಪನೆ ಆಯಿತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸ್ಥಾಪನೆ ಆಗಿದ್ದೆ ಯಾವಾಗ? ಸೆಪ್ಟೆಂಬರ್ 2, 1946ರಲ್ಲಿ. ಪ್ರಧಾನ ಕಚೇರಿ ನವದೆಹಲಿ ಇದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವ್ಯವಹಾರಗಳ ಸಚಿವರು ಯಾರು? ಸುಬ್ರಹ್ಮಣ್ಯನ್ ಜೈಶಂಕರ್ ಅಥವಾ S ಜೈಶಂಕರ್. ಉಪಮಂತ್ರಿಗಳು ಯಾರಿದ್ದಾರೆ ಇವಾಗ? ವಿ ಮುರಳೀಧರನ್, ರಾಜ್ಕುಮಾರ್ ರಂಜನ್ ಸಿಂಗ್, ಮೀನಾಕ್ಷಿ ಲೇಖಿ. ಓಕೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ 2ನೇ ಭಾರತೀಯ ಕ್ರೀಡಾಪಟು ಯಾರು? ನೀರಜ್ ಚೋಪ್ರಾ. ಇದು ಇಶ್ಯೂಸ್ ಅಲ್ಲಿ ಇದೆ. ನೀವು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು. ಹೂ ಹ್ಯಾಸ್ ಬಿಕಮ್ ದಿ ಸೆಕೆಂಡ್ ಇಂಡಿಯನ್ ಅಥ್ಲೀಟ್ ಟು ವಿನ್ ಎ ಗೋಲ್ಡ್ ಮೆಡಲ್ ಇನ್ ದಿ ಇಂಡಿವಿಜುವಲ್ ಕ್ಯಾಟಗರಿ ಇನ್ ಟೋಕಿಯೋ ಒಲಿಂಪಿಕ್ಸ್? ನೀರಜ್ ಚೋಪ್ರಾ. ಯಾವ ರಾಜ್ಯದವರು ಇವರು? ಹರಿಯಾಣದ ರಾಜ್ಯದವರು. ಇವ್ರಿಗೆ ಏಜ್ ಎಷ್ಟಾಗಿದೆ? 23 ಅಷ್ಟು ನೀರಜ್ ಚೋಪ್ರಾ ಅವರಿಗೆ ಏಜ್ ಆಗಿದೆ. ಇವ್ರು ಯಾವುದರಲ್ಲಿ ಪದಕ ಪಡೆದಿದ್ದಾರೆ?
ಜಾವ್ಲಿನ್ ಥ್ರೋನಲ್ಲಿ. ಕ್ಲಿಯರ್. ಇವ್ರಿಗೂ ಮುಂದೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಪದಕ ಪಡೆದವರು ಯಾರು ಅಂತ ಹೇಳಿದ್ರೆ ಯಾರಾಗಿದ್ರು? ಸೂಟರ್ ಅಭಿನವ್ ಬಿಂದ್ರಾ 2008 ಅಲ್ಲಿ. ನೆಕ್ಸ್ಟ್ ಟೋಕಿಯೋ ಒಲಿಂಪಿಕ್ಸ್ 2021ರಲ್ಲಿ ಭಾರತದ ಕುಸ್ತಿಪಟ್ಟು ಬಜರಂಗ್ ಪುನಿಯಾ ಯಾವ ಪದಕವನ್ನು ಗೆದ್ದಿದ್ದಾರೆ? ಚಿನ್ನ, ಬೆಳ್ಳಿ, ಕಂಚು. ಸರಿಯಾದ ಉತ್ತರ ಬ್ರಾನ್ಸ್. ಭಾರತದ ಕುಸ್ತಿಪಟ್ಟು ಬಜರಂಗ್ ಪುನಿಯಾ ಅವರು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಪುರುಷರ ಫ್ರೀ ಸ್ಟೈಲ್ 65 kg ಕುಸ್ತಿಯಲ್ಲಿ ಕಜಕಿಸ್ತಾನದ ಡೌಲೆಟ್ ನಿಯೋಜ್ಕೋವ್ ಅವರನ್ನು ಸೋಲಿಸಿ ಕಂಚಿನ ಪದಕವನ್ನ ಪಡೆದಿದ್ದಾರೆ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ 3 ಪದಕಗಳನ್ನು ಗೆದ್ದ ಏಕೈಕ ಭಾರತೀಯ ಕುಸ್ತಿಪಟು ಇವರಾಗಿದ್ದಾರೆ. ಇವರು ಇದಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಓಕೆ ಸ್ನೇಹಿತರೆ, ಒಂದು 30 ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ನಾವು. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ನೆಕ್ಸ್ಟ್ ಆಗಸ್ಟ್ ತಿಂಗಳ 8ನೇ ತಾರೀಕಿನಿಂದ ಬರುವಂತಹ MCQs ಗಳನ್ನ 1 ವೀಕ್ MCQ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಮಸ್ಕಾರ.